ಶ್ರೀನಿಧಿ ಅವರು 3 ವರ್ಷಗಳಿಂದ ಎಲ್ಲೋ ಹೊರಟಿದ್ರು ಅಂತ ಒಂದು ಯಕ್ಷ ಪ್ರಶ್ನೆ. ಎಲ್ಲರೂ ಕೇಳ್ದಂಗೆ, ಕನ್ನಡಿಗರು ಕೇಳ್ದಂಗೆ ನನಗೂ ಒಂದು ಇದು. ನಾನು ಕೇಳ್ತಾ ಇದ್ದೀನಿ, ಯಾಕೆ ಸಿನಿಮಾಗಳು ಮಾಡ್ತಾ ಇಲ್ಲ? ಅಥವಾ ತಾವು ಬಯಸಿದಂಥ ಸ್ಕ್ರಿಪ್ಟ್ಗಳು ಬರ್ತಾ ಇಲ್ವಾ? ಅಥವಾ ಇಲ್ಲ ಟೈಮ್ ತೊಗೊಂಡು ನಿಧಾನಕ್ಕೆ ಒಳ್ಳೆ ಸಿನಿಮಾಗಳು ಮಾಡೋಣ ಅಂತ ಬರೋವುಗಳನ್ನ ಇಷ್ಟ ಆಗದೆ ಕೈ ಬಿಡ್ತಿದ್ದೀರಾ ಹೇಗೆ ಅಂತ? ಇಲ್ಲ ಕೈ ಬಿಡಿಯೋದು ಯಾಕೆ? ನಾನು ಎಲ್ಲ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು. ನನಗೂ ಕೆಲಸ ಮಾಡಬೇಕಂತ ಆಸೆ ಇದೆ. ನನಗೂ ಸೆಟ್ಟಲ್ ಹೋಗಿ ಎವ್ರಿ ಡೇ ಆ್ಯಸ್ ಅನ್ ಆ್ಯಕ್ಟರ್ ಗ್ರೋ ಆಗಬೇಕು ಅಂತ ಆಸೆ ಇದೆ. ಕಲಿಬೇಕು, ಇನ್ನೂ ಕೆಲಸ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಬೇಕಂತೆ ಕೈ ಅಂತೂ ಬಿಟ್ಟಿಲ್ಲ. ಆ್ಯಂಡ್ ಇಲ್ಲ ಆರಾಮಾಗಿ ಮಾಡೋಣ ಅಂತಲೂ ಮಾಡಿಲ್ಲ. ನಂಗೆ ಬಯಸಿದ್ದು ನನ್ಗೆ ಕನೆಕ್ಟ್ ಆಗಿಲ್ಲ ಅಷ್ಟೇ. ಬಂದಿರೋ ಸ್ಕ್ರಿಪ್ಟಲ್ಲಿ ನನಗೆ ಕೈ ಅಂತೂ ಬಿಟ್ಟಿಲ್ಲ ಮೀನ್ಸ್ ಅಂದರೆ ಈಸ್ ಆಸ್ಟ್ ಪರ್ಪಸ್ಲಿ ಯು ಲೆಫ್ಟ್ ವಿಚ್ ಎವರ್ ಸ್ಕ್ರಿಪ್ಟ್ಸ್ ಯು ಗಾಟ್, ಡಿಡ್ ಯು ಜಸ್ಟ್ leave them thinking that I'll take my time and I'll do it? I was like, why will I do that? I want to work. So bekante means kavalante odle bekante kai bittilla. Okay, kavalante odle. Sorry, I broke the flow. So ಆ ಥರ ಬಿಟ್ಟಿಲ್ಲ. ನನಗೂ ಕೆಲಸ ಮಾಡಬೇಕು. ಇಟ್ಸ್ ಜಸ್ಟ್ ದಟ್ ನಾನು ಕೇಳಿರೋ ಸ್ಕ್ರಿಪ್ಟ್ಗಳಲ್ಲಿ ನನಗೆ ಅದರಲ್ಲಿ ನನ್ನ ಹೃದಯ ಇರಲಿಲ್ಲ. ಅದಲ್ಲಿ ನನ್ಗೆ ಅದು ಓಕೆ ಮಾಡಬೇಕು ಅಂತ ಅಷ್ಟು ನಂಗೆ ಅದಕ್ಕೆ ಖುಷಿ ಇದ್ರೇ ಮಾಡಬೇಕಲ್ಲ. ಎಲ್ಲಾದ್ರೂ ಸುಮ್ಮನೆ ನಾನು ನನಗೇನು ಮೂವಿ ಬರ್ತಾ ಇಲ್ಲ, ಸದ್ಯಕ್ಕೊಂದು ಮಾಡಿಡೋಣ, ಒಂದೆರಡು ಮಾಡಿರೋಣ, ಸೊ ದಟ್ ಐ ಆಮ್ ರಿಲೆವೆಂಟ್ ಇನ್ ದ ಮಾರ್ಕೆಟ್, ನನಗೆ ಜನ ನನ್ನನ್ನು ನೋಡ್ತಾರಂತ ಮಾಡ್ಕೊಂಡು ಸುಮ್ಮನೆ ಮಾಡಿ ಮತ್ತೆ ರಿಗ್ರೆಟ್ ಏನಕ್ಕೆ ಮಾಡ್ಕೊಳ್ಳೋದು, ದಟ್ ಯಾಕೆ ಮಾಡಿದೆ, ಅದು ಎರಡು ಮಾಡಬಾರ್ದಿತ್ತು ಅಂತ. ಸೊ ಇಫ್ ಐ ಆಮ್ ನಾಟ್ ಆಲ್ ಇನ್ ಇಟ್, ಐ ಡೋಂಟ್ ವಾಂಟ್ ಟು ಡೂ ಇಟ್ ಅಂತ. ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಅಂದರೆ ಏನು ಮಾಡ್ತಾ ಇಲ್ಲ ಹುಡುಗಿ, ನಮ್ಮ ಮನೇಲೇ ನನಗೆ ಅಪ್ಪ ಹೇಳ್ತಾ ಇರ್ತಾರೆ, ಏನು ಮಾಡ್ತಾಯಿಲ್ಲ, ವೈ ಆರ್ ಯು ಲೀವಿಂಗ್ ದಿಸ್, ವೈ ಆರ್ ಯು ಲೀವಿಂಗ್ ದಟ್, ಅದನ್ನು ಮಾಡು ಇದನ್ನು ಮಾಡು, ಅಟ್ಲೀಸ್ಟ್ ಎಲ್ಲರೂ ಅಕ್ಕಪಕ್ಕ ಇರೋರೆಲ್ಲ ಮಾಡ್ತಾ ಇದ್ದಾರೆ, ನೀನು ಏನಕ್ಕೆ ಬಿಡ್ತಾ ಇದೀಯಾ ಅಂತ. ಬಟ್ ಐ ಹ್ಯಾಡ್ ಟು ಕೀಪ್ ದಮ್ ಎಟ್ ವೇ ದಟ್ ಪ್ಲೀಸ್ ನನ್ನ ಕೆಲಸ ನಂಗೆ ಬಿಟ್ಬಿಡಿ, ಪ್ಲೀಸ್ ನಂಗೆ ಇಷ್ಟ ಬಂದಾಗ ಮಾಡೋಕ್ಕೆ ಬಿಡಿ ಅಂತ. ಆ್ಯಂಡ್ ದೇ ರಿಯಲಿ ಸಪೋರ್ಟೆಡ್ ಮೀ. ಸರಿ, ನಿನ್ಗೆ ಯಾವಾಗ ಸರಿ ಅನಿಸುತ್ತೆ ನೀನು ಮಾಡು ಅಂತ. ನಾವು ನನ್ನ ಮೀಟರ್ಗೆ ಬಂದುಬಿಟ್ಟಿದ್ದಾರೆ. ಮುಂಚೆ ಫಸ್ಟ್ 1 year ದೇ ವರ್ ಆಲ್ ವೆರಿ ಶೇಕಿ, ಬಟ್ ಇವಾಗ ದೇವ್ ಅಂಡರ್ಸ್ಟುಡ್ ಮೈ ಮೀಟರ್ ದಟ್ ಅವಳಿಗೆ ಏನು ಬೇಕೋ ಅದು ಮಾಡಲಿ, ಅವಳು ಪರವಾಗಿಲ್ಲ ಅಂತ. ಸೊ ಆ ಥರ ಆಗಿರೋದು. ಈಗ ರೀಸೆಂಟಾಗಿ ನಿಮ್ದೊಂದು ನ್ಯೂಸ್ ಓಡಾಡ್ತಾ ಇದೆ. ಏನಪ್ಪ ಅಂತಂದರೆ, ಬಾಲಿವುಡಲ್ಲಿ ಆಗ್ತಾ ಇರ್ತಕ್ಕಂಥ ರಾಮಾಯಣ ಸಿನಿಮಾದಲ್ಲಿ ರಣಬೀರ್ ಕಪೂರ್ಗೆ ಸೈಫಲ್ ಅವ್ರಿಗಿಂತ ಬಿಫೋರು ನೀವು ಕಾಸ್ಟ್ ಆಗಿದ್ರಿ, ಕಾರಣಾಂತರಗಳಿಂದ ನೀವೇ ಅದನ್ನ ಬಿಟ್ಕೊಟ್ರಿ ಅಂತಕ್ಕಂಥದ್ದು ಒಂದು ನ್ಯೂಸ್ ಸ್ಪೆಕ್ಯುಲೇಷನ್. I told you know that interview we did, and I told how the news has been twisted everywhere. They've been saying that I told I am the first choice. I was the first choice for Sita. That is one that has been roaming. And the second thing is I left Sita role because Yash is playing Ravana role, so I didn't want to be opposite to him. My God. So it's been twisted. Actually any hot topic you touch, they will take I open whatever they want to write. And from authentic pages it is coming, and people will believe because that is what they think I have told. So ಒಂದು ಕ್ಲಾರಿಟಿ ಕೊಟ್ಟು ನಾನು ಪ್ಲೀಸ್ ಒನ್ಸ್ ಫಾರ್ ಆಲ್ ನಾನು ಕ್ಲಾರಿಟಿ ಕೊಡ್ತೀನಿ, ಅದನ್ನ ಎಷ್ಟಾಗುತ್ತೆ ಅಷ್ಟು ರೀಚ್ ಮಾಡಿಸಿ. ಆಗಿರೋದಿಷ್ಟೇ. ನನಗೆ ಕಾಲ್ ಬಂತು, ಹೋಗಿ ಆಡಿಷನ್ ಕೊಟ್ಟೆ, ನಾನು ಸಿಲೆಕ್ಟ್ ಆಗಿಲ್ಲ ಅಷ್ಟೇ, ಸಿಂಪಲ್. ಸಾಯಿಪಲ್ ಅವರು ಸಿಲೆಕ್ಟ್ ಆದರು. ಗ್ರೇಟ್ ಚಾಯ್ಸ್, ಬ್ರಿಲಿಯಂಟ್ ಚಾಯ್ಸ್. ಅವ್ರ ಕೆಲಸ ನನಗೆ ಎಷ್ಟು ಇಷ್ಟ. ಅವರು ಆ್ಯಕ್ಚುಲಿ ನಾನು ಹೇಗಿದ್ದೀನೋ ಅಂದರೆ ಈ ಥರ ಇರೋದು, ಅವರು ಇನ್ನೂ 100 ಪಟ್ಟು ಹಾಗಿದ್ದಾರೆ. ಸಿಂಪಲ್ಲು, ಅದು ಇದು ಸೊ ಅವರನ್ನು ಐ ಲುಕ್ ಅಪ್ ಟು ಹರ್ ದ ವೇ ಶಿ ಹ್ಯಾಸ್ ಕೆಪ್ಟ್ ಹರ್ ಸೆಲ್ಫ್ ಇನ್ ದಿಸ್ ಇಂಡಸ್ಟ್ರಿ. ಸೊ ಆಗಿರೋದಿಷ್ಟೇ. ನನಗೆ ಕಾಲ್ ಬಂತು ಸೀತಾ ರೋಲ್ಗೆ. ಐ ವಾಸ್ ವೆರಿ ಹ್ಯಾಪಿ ದಟ್ ಕನ್ಸಿಡರ್ ಅಟ್ಲೀಸ್ಟ್ ಮಾಡಿದಾರಲ್ವಾ ಅಂತ, ಬಿಕಾಸ್ ಐ ಆಮ್ ಅ ನ್ಯೂ ಕಮರ್ ಆ್ಯಂಡ್ ಅದರಲ್ಲಿ ಸೀತಾ ಕನ್ಸಿಡರ್ ಮಾಡೋದು ಇಸ್ ಅ ಬಿಗ್ ಡೀಲ್. ಸೊ ಕಾಲ್ ಬಂತು, ಐ ವೆಂಟ್, ಐ ಗೇವ್ ಎನ್ ಆಡಿಷನ್ ಆ್ಯಂಡ್ ಐ ಡಿಡ್ ನಾಟ್ ಗೆಟ್ ಸಿಲೆಕ್ಟೆಡ್, ಆಸ್ ಸಿಂಪಲ್ ಆಸ್ ದ್ಯಾಟ್. ಬಟ್ ಅಷ್ಟೇ ಆಗಿರೋದು, ಇನ್ನೇನಾಗಿಲ್ಲ. I've never told. It's not like not getting selected or anything also. For something of that scale, generally they will want to try out a look test and audition with, I'm sure, a couple of more choices would have happened along with her. So, and they would have gone with the option which is for them, it is suiting. Exactly. And then the combination and whatever who is, there are a lot of reasons for that, and it's a very normal thing. It need not be said in a way where we are saying, oh, the audition it's not rejected or anything. We do that for all the films all the time. And also the way they are writing the articles is also that's a clickbait again. ನಾನು ಎಲ್ಲೂ ಹೇಳಿಲ್ಲ ನಾನು ಫಸ್ಟ್ ಚಾಯ್ಸ್ ಅಂತ. ಅಂಡ್ ಪ್ಲಸ್ ಜಸ್ಟ್ ಬಿಕಾಸ್, ಅಂಡ್ ಹೂ ಆಮ್ ಐ ಟು ರಿಜೆಕ್ಟ್ ಸೀತಾ ರೋಲ್, ದಟ್ ಐ ವಿಲ್ ಟೆಲ್, ಓ ನಾನು ರಿಜೆಕ್ಟ್ ಮಾಡ್ತೀನಿ. ಹೂ ವಿಲ್ ಡೂ ದಟ್ ಇನ್ ದೇರ್ ಸೆನ್ಸ್, ಇಫ್ ದೇ ಹ್ಯಾವ್ ಸೆನ್ಸ್. ಸೊ ಇಲ್ಲ, that much they won't think for to write a heading. It's just to make it interesting, they will write what. So yeah, that now you got the clarity. ಅಷ್ಟೇ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಲಾರಿಟಿ ಕೊಟ್ಟಿದ್ದಕ್ಕೆ. ಮೊನ್ನೆ ನೈಟು ನೀವು ತಿರುಪತಿಯಲ್ಲಿ ಸ್ಟೆಪ್ಸ್ ಹತ್ತಿದ್ರಂತೆ. ನಿನ್ನೆ ನೈಟು ರಾಜಮೌಳಿ ಸರ್ ಜೊತೆ ನಿಮ್ಮದೇ ಪ್ರೀ ರಿಲೀಸ್ ಇವೆಂಟಲ್ಲಿ ಇದ್ರಿ ಹೈದ್ರಾಬಾದು. ಇವತ್ತು ನೈಟು ನಮ್ಮ ಬೆಂಗಳೂರಲ್ಲಿದ್ದೀರಾ. ಹೋಪ್ಫುಲಿ ನಾಳೆ
ಹೈದ್ರಾಬಾದಲ್ಲಿ ಇರ್ತೀರಾ ಈಗ ಏನು ಅನ್ಸುತ್ತೆ? Yeah, tomorrow I had bed. Yeah. ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಸರ್ ಎಲ್ಲವನ್ನು ಅಂತ? They have to. This before release, that 2 weeks is madness every single time. I take one long breath and I get ready for the 2 weeks, and then there is no breathing space also till the ನಾನು release. ಇದ್ದೆ ಅವ್ರ ಜೊತೆ ಇದೆಲ್ಲ ನೀವು ಹೇಳಿದ್ದು. Yeah. She also, both of us. Yeah. ನೀವು ಫ್ಯಾಮಿಲಿ ಮ್ಯಾನ್ ಅಂತ ಗೊತ್ತು, ಫ್ಯಾಮಿಲಿಗೆ ನಿಜವಾಗ್ಲೂ ಟೈಮ್ ಕೊಡ್ತಿದ್ದೀರಾ ನೀವು? I spend a lot of time at home. I live with my entire, like my mom, my dad, my grandfather, my wife, my son. My house is always full, and I always spend time when. ಐ ಆಮ್ ಫಾಲೋಯಿಂಗ್ ಆಲ್ಮೋಸ್ಟ್ ಆಲ್ ಯುವರ್ ಇಂಟರ್ವ್ಯೂಸ್. ನೀವು ರಾಣಾ ಸರ್ ಜೊತೆ ಒಂದು ಶೋ ಅಲ್ಲಿ ಹೇಳ್ತಾ ಇದ್ರಿ, ರೀಸೆಂಟಾಗಿ ಒಂದು ಫಾರ್ಮ್ ಹೌಸ್ ಥರ ಕಟ್ಟಿದಿರಿ, ಅಲ್ಲಿ ತಾತನಿಗೋಸ್ಕರ ಅಲ್ಲಿ ಕರ್ಕೊಂಡು ಹೋದ್ವಿ ಅಂತ Correct. ಹೇಳ್ತಾ Oh, yeah, ಇದ್ರಿ. you saw that also. Yeah, Nice, yeah. nice. I'm telling you, we Kannada people love you and your work, so we watch. Thank you. ಸೊ ಅಲ್ವಾ? ಅಲ್ಲಿಗೆ ಹೋದ್ಮೇಲೆ ತಾತ ಅವರ ಒಂದು ಅಂದ್ರೆ ಅವರು ಇನ್ನೂ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಹೆಲ್ತ್ ವೈಸ್ ಅಂತ ಹೇಳ್ತಾ ಇದ್ರಿ. Yeah. ಇಟ್ಸ್ ಅ ಗ್ರೇಟ್ನೆಸ್. Yes. No, I think we all we all belong to a certain. We have to understand what is our nest. If we are in our nest, we live longer. We stay healthier. Now, nest in the sense, it's not a location. It's the ambience. It's the vibe. My grandfather have grown up in agriculture. To get him and put him in a city, an apartment, or in a big house, you give him everything, but it still will not make him happy. He should need to breathe. He should hear the bird chirping. He should hear the. He should have those. He should live in a farm. Only then he'll be healthy. So yeah, I think we should all follow that. We're all used to something growing up, and that is our strong thing around. We need to figure it out what that is, and we should be able to recreate that around us. ರಾಣಾ ಅವ್ರನ್ನ ಕರ್ಕೊಂಡು ಹೋಗಿದ್ರ ಅದಾದ್ಮೇಲೆ? ಅವ್ರು ಕೇಳಿದ್ರಲ್ಲ ನನ್ನ ಒಂದ್ಸರಿ ಕರ್ಕೊಂಡು ಹೋಗಿ ಅಂತ. I didn't take him it. Yeah, I will take him it. Yeah. ಓಕೆ. ರಾತ್ರಿ ರಾಜಮೌಳಿ ಅವರು ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು, ಹಿಟ್ ಮಷೀನ್ ಅಂತ ಹೇಳ್ತಾ ಇದ್ರು ನಿಮಗೆ. ಅಫ್ಕೋರ್ಸ್ ಹಿಟ್ ಸಿನಿಮಾಗಳಿಂದ ನಿಮ್ಮ ಪ್ರೊಡಕ್ಷನ್ ಬಂದಂತ ಬಹುತೇಕ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಹಿಟ್ ಆಗ್ತಾ ಇದ್ದಾವೆ. ಅದರಲ್ಲೂ ಹಿಟ್ ಇದು ಫ್ರಾಂಚೈಸ್ ಸಿನಿಮಾಗಳೆಲ್ಲ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದಾವೆ. ಸೊ ಆ ಕಾಂಪ್ಲಿಮೆಂಟ್ನ ಯಾವ ಥರ ತಗೊಂಡ್ರಿ ನೀವು? He's the biggest hit machine the country has ever seen. And him calling someone else the hit machine is as big as it can get. So I was very, very happy, and I know he's always been there. For all poster he came, for all the hit one he came, he came, hit two he came. He's like he's also like a member in wall poster types. He's always there. And then when he came for he said, no, Nani is getting so many hits, and he's delivering hit after hit. But as someone who knows Nani, I want him to go above. It's just not these hits, these choices, script choices. He has to raise above this script choices, is what he said. Exactly. So yesterday for me was a big payoff of that statement, because that statement always stayed with me. True. And yesterday when he took them, and a lot of times I thought when I was thinking about film, what I'm doing, and then I remember Rajmouli sir said this. He's delivering hits, but that's not his strength. It's just not about the hits. He should grow above his. I'm looking you in a different space, Nani. Is what he said, and that kept ringing in my head for a longest time. Yesterday also, after his speech, as soon as he came back, I told him. Now one relief happened in my head, because yesterday in the mic he said, I've told him this, and I saw him crossing that space I wanted him to be, is what he said. So for me, I know that is a constant that what did he mean? Did I get there? Am I in the right direction? So yesterday when he said that you did actually cross that and go ahead, but still, as someone who loves you, we still want you to go further ahead, he said. And that was a closure for me of something which we opened a long back. So it felt very, very special. ಅಂದರೆ ರಾಜಮೌಳಿ ಅವರು ಮಹಾಭಾರತ ಮಾಡಿದ್ರೆ ಅದಕ್ಕೆ ತುಂಬ ವೆಯ್ಟೇಜ್ ಇರ್ತದೆ. ಸೊ ಬಹುತೇಕ ಭಾರತೀಯ ಚಿತ್ರರಂಗದಲ್ಲಿರ್ತಕ್ಕಂಥ ಬಹುತೇಕ ಸ್ಟಾರ್ಗಳನ್ನ ಕಾಸ್ಟ್ ಮಾಡ್ತಾರೆ ಅಂತ ಗೊತ್ತು. ಬಟ್ ನಾನಿ ಅವರು ಅದರಲ್ಲಿ 100% ಇದ್ದೇ ಇರ್ತಾರೆ ಅಂತ ಒಂದು ಅಥೆಂಟಿಕ್ ಆಗಿ ಹೇಳ್ಬಿಟ್ರು ಅವರೇ. I felt very, very happy. I don't know when that will happen, what will happen, nothing, I don't know. But yeah, the heart was full, and they're always family. And even when I'm not working with Rajmouli sir, I will go drop in onto the shoots. In Bahubali and all, he gave me mic and he said, you call the shots now. I said action in a shot for Bahubali. And
I just enjoy hanging out with them, just being around with them. I was supposed to host Bahubali event also. He wanted me to. He loves, or generally, whatever sense of humor when I'm sitting and talking, he laughs the most for everything I say. ಓಕೆ Rajmali sir. So I just love spending time with them so much. So for me, now when he said, first thought is, oh, I will get to spend so much more time with him, is what my first thought is. So I was very happy listening to that. Yeah. ಮೊನ್ನೆ ಒಂದು ರೆಟ್ರೋ ಸಿನಿಮಾ ನಿಮ್ಮ ಸಿನಿಮಾ ಜೊತೆನೇ ಬರ್ತಾ ಇದೆ. ರೆಟ್ರೋ ಸಿನಿಮಾದ ಒಂದು ಇವೆಂಟ್ಗೆ ವಿಜಯ್ ದೇವರಕೊಂಡ ಅವರು ಬಂದಿದ್ದರು. ಸುಮ್ಮನೆ ಜನರಲಿ ಕಮೆಂಟ್ಸ್ ನೋಡ್ತಾ ಇದ್ದೆ. ನಮ್ಮ ತೆಲುಗು ಆ್ಯಕ್ಟರ್ಗೆ ತೆಲುಗು ಆ್ಯಕ್ಟ್ರು ಸಪೋರ್ಟ್ ಮಾಡ್ದಿರಾ ತಮಿಳ್ ಆ್ಯಕ್ಟರ್ ಬಂದಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಒಂದಷ್ಟು ಕಮೆಂಟ್ಸ್ ಇತ್ತು. ಸೊ ಅದೇ ಸಿನಿಮಾ ಅಂದರೆ ದೆರ್ ಇಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್, ಇಟ್ಸ್ ಇಂಡಿಯನ್ ಸಿನಿಮಾ Yeah. ಅಲ್ಟಿಮೇಟ್ ಆಗಿ. Correct. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? Nothing. I to see it. First of all, in social media, I don't think we should even start reading comments, because the comments most of the times won't make any sense. And end of the day, we are all one family. And Surya sir came here with Retro. He was having a big function, and if not Vijay, I would have been there at the event. ಓಕೆ. And if I didn't have a release of my film, so it is nice. No, it's that we love. It's so beautiful to see that we are doing that to each other from the neighboring industries, and that's how we should go ahead. And that's how cinema grows. Indian cinema grows. Let's not separate it, in parts and bits, because nowadays any film which is great, it is getting love from all languages. So all that really matters is to make great cinema. ಟ್ರೂ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಇಷ್ಟೊತ್ತು ಶೇರ್ ಮಾಡ್ಕೊಂಡ್ರಿ. Thank you. ಶ್ರೀನಿಧಿ ಅವ್ರ ಜೊತೆ ನಾನು ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ಬಟ್ ಪರವಾಗಿಲ್ಲ. ನನಗಂತೂ ಒಂದು ಸ್ಪೆಷಲ್ ಇಂಟರ್ವ್ಯೂ ಬೇಕೇ ಬೇಕು. ಅಯ್ಯೋ. ಯಾಕಂದ್ರೆ ನಾನೇ ಸನ್ನ ವೆಯ್ಟ್ ಮಾಡ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಹಂಗಾಗಿ ಬೇಕೇ ನಾನು ಬೇಕು. ನಿಮಗೆ ತುಂಬಾ ಕಡಿಮೆ ಕ್ವಶನ್ಸ್ನ ಕೇಳಿದೆ. ಇಲ್ಲ ತುಂಬಾ ಕೇಳಿದಿರಾ ಸಾಕು. But yeah. ಎಸ್ ನಾನಿ ಸರ್, ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಯುವರ್ ವರ್ಕ್. Thank you. ಆ್ಯಸ್ ಅನ್ ಆ್ಯಕ್ಟರ್ ಆಗಿ, ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ನೀವು ದೊಡ್ಡ ಸಕ್ಸಸ್ ಆಗಿದ್ದೀರಾ. ಸೊ ರೀಸೆಂಟಾಗಿ ಬಂದಂಥ ನಿಮ್ಮ ಬ್ಯಾನರ್ ಕೋರ್ಟ್ ಸಿನಿಮಾ ಕೂಡ ತುಂಬ ಬ್ಯೂಟಿಫುಲ್ ಮೂವಿ. Thank you. ನಾವು ಇಡೀ ಫ್ಯಾಮ್ಲಿ ಕೂತು ನೋಡಿದ್ವಿ. ಹ್ಮ್. ಸಚ್ ಅ ಫ್ಯಾಬ್ಯುಲಸ್ ಮೂವಿ. ಯಾಕಂದರೆ ಪಾಕ್ಸೋನ ಮಿಸ್ಯೂಸ್ ಮಾಡ್ಕೊತಾ ಇರೋದ್ರ ಬಗ್ಗೆ ಒಳ್ಳೆ ಅವೇರ್ನೆಸ್ ಮೂಡಿಸುವಂಥ ಒಂದು ಸಿನಿಮಾ ಮಾಡಿದ್ದೀರಾ. ಸೊ ಹ್ಯಾಟ್ಸ್ ಅಪ್. Thank you so much. Thank ಈ you. ಥರದ ಒಳ್ಳೊಳ್ಳೆ ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ನಿಮ್ಮ ಬ್ಯಾನರಿಂದ ಹೊರಗಡೆ ಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೀಪ್ ಕಮಿಂಗ್ ಟು ಬ್ಯಾಂಗ್ಳೂರ್. I will. Try to do Before every film. some multi-starrer movies with our artists, Definitely. technicians. I hope something works out. Definitely. Thank you, Nani sir. Thank you. Thank you. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಹಿಟ್ 3 ಸಿನಿಮಾ. ಇದೇ ಮೇ 1 ಕಾರ್ಮಿಕರ ದಿನಾಚರಣೆಗೆ ನಿಮ್ಮ ಹತ್ತಿರದ ಥಿಯೇಟರ್ಗಳಿಗೆ ಬರ್ತಾ ಇದೆ. ದಯವಿಟ್ಟು ಸಿನಿಮಾಗಳನ್ನು ಪೈರಸಿ ಕಾಪಿ ಮೂಲಕ ನೋಡಕ್ಕೆ ಹೋಗಬೇಡಿ, ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.